ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಈ ರೀತಿ ಹಿತ್ತಾಳೆ ಪಾತ್ರೆ ಆಗಲಿ ಅಥವಾ ರಾಗಿದಾಗಲಿ ಕಳಶ ಎಲ್ಲ ಇಟ್ಟಿರ್ತೀವಲ್ಲ, ಆ ಕಳಶ ಆಗಲಿ ಈ ರೀತಿ ಪಾತ್ರೆಗಳಾಗಲಿ ಎಷ್ಟೇ ಕಪ್ಪಾಗಿದ್ರೂ ಸಹ ಮನೇಲಿರೋ ಸಾಮಗ್ರಿಗಳನ್ನೇ ಬಳಸ್ಕೊಂಡು ನಾವು ಯಾವುದೇ ಪೀತಾಂಬರಿ ಪೌಡರು ಅಂಗಡಿಯಿಂದ ಪೌಡರು ಲಿಕ್ವಿಡ್ ಬಳಸ್ತೀರಾ ನಾವು ಈಸಿಯಾಗಿ ಬೆಳ್ಳಕ್ಕೆ ಮಾಡ್ಕೋಬೋದು. ತುಂಬ ಕಪ್ಪಾಗಿದ್ರೂ ಸಹ ನಾವು ಅಪ್ಲೈ ಮಾಡಿದ ತಕ್ಷಣ ಹಾಗೇ ಬೆಳ್ಳಕ್ಕಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೋದು. ಇಷ್ಟು ಸಾಮಗ್ರಿ ಇದ್ದರೆ ಸಾಕು. ಇದಕ್ಕೆ ಮೊದಲಿಗೆ ನಾನು ಒಂದು 4 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಪುಡಿ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಪುಡಿ ಉಪ್ಪು ಜೊತೆಗೆ ನಾನಿಲ್ಲಿ 1 ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅರಿಶಿನ ಪುಡಿ ಉಪ್ಪು ಎಲ್ಲ ಜಾಸ್ತಿ ಕಮ್ಮಿ ನಾವು ನೋಡಿಕೊಂಡು, ಜಾಸ್ತಿ ಮಾಡ್ಕೊಂಡಾಗ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ಮಾಡ್ಕೊಂಡಾಗ ಕಮ್ಮಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ 1 ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡು, ಉಪ್ಪು ಅಷ್ಟೇ 1 ಸ್ಪೂನ್ ಉಪ್ಪು, ಒಂದು 4 ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಒಂದು ನಿಂಬೆಹಣ್ಣನ್ನು ರಸ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡಿಕೊಂಡು, ನಾವು ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಸಹ ನಿಂಬೆಹಣ್ಣು ರಸದಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ನೀರೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇರಲ್ಲ. ನಿಂಬೆಹಣ್ಣು ರಸ ಅಥವಾ ನಾವು ವಿನೇಗರ್ ಆದರೂ ತೊಗೋಬೋದು. ನಾನಿಲ್ಲಿ ಒಂದು ನಿಂಬೆಹಣ್ಣು ರಸ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ವಿನೇಗರ್ ಹಾಕ್ಕೋತಾ ಇದ್ದೀನಿ. ವಿನೇಗರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಜಸ್ಟ್ ಎಲ್ಲೆಲ್ಲಿ ಕಪ್ಪಕ್ಕಾಗಿರುತ್ತೆ, ಹಿತ್ತಾಳೆ ಪಾತ್ರೆ ಆಗಿರಲಿ ಅಥವಾ ಕಳಶಕ್ಕಿಡೋ ರಾಗಿ ಚೆಂಬು ತಾಮ್ರದ ಪಾತ್ರೆ ಆಗಿರಲಿ, ಅಲ್ಲಿ ಅಪ್ಲೈ ಮಾಡಿದ್ರೆ ಸಾಕು, ಹಾಗೆ ಬೆಳ್ಳಕ್ಕಾಗ್ಬಿಡುತ್ತೆ. ನಾವು ತಿಕ್ಕಿ ಉಜ್ಜಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ, ಅಷ್ಟು ಈಸಿಯಾಗಿ ನಾವು ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ವಾಸ್ತು ಬಟ್ಲು ಬರುತ್ತಲ್ಲ ಹಿತ್ತಾಳೆದು, ಅದು ತೊಗೊಂಡಿದ್ದೀನಿ. ಅದು ತೊಗೊಂಡು ಕಪ್ಪಕ್ಕಾಗಿತ್ತು. ಅದಕ್ಕೆ ಯಾವುದೇ ರೀತಿ ಪೀತಾಂಬರಿ ಪೌಡ್ರು ಏನು ಬಳಸ್ತೀರ ಮನೆಯಲ್ಲಿ ಇಷ್ಟೇ ಸಾಮಗ್ರಿನ ಬಳಸ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೋದು. ಇದನ್ನು ನೋಡಿ ಈ ರೀತಿ ನಾವು ಇನ್ನೊಂದು ಸ್ವಲ್ಪ ಬೇಕು ಅಂದರೆ ವಿನೇಗರ್ ಹಾಕ್ಕೊಂಡು ಲಿಕ್ವಿಡ್ ಥರ ನೀರಾಗಾದರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ಸ್ಟೆಂಟಾಗಿ ನಾವು ಈ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಪಾತ್ರೆನ ತೊಳೆಯೋದಕ್ಕೆ ಯೂಸ್ ಮಾಡ್ಬೋದು. ನೋಡಿ ಇದು ರೆಡಿ ಆಯಿತು. ಈಗ ನಾವು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಹಿತ್ತಾಳೆದು ವಾಸ್ತು ಬಟ್ಲು, ಆ ಬಟ್ಲನ್ನ ತೊಗೊಂಡು ನೋಡಿ ಹೇಗಾಗಿದೆ. ಒಳಗಡೆನೂ ಅಷ್ಟೇ ಈ ರೀತಿ ಆಗಿದೆ, ನೀರಿಟ್ಟು ಮತ್ತು ಮೇಲೇನೂ ಈ ರೀತಿ ಕಪ್ಪಗಾಗ್ಬಿಟ್ಟಿದೆ. ನಾವು ಜಸ್ಟ್ ಈ ರೀತಿ ಸ್ವಲ್ಪ ಪೇಸ್ಟನ್ನು ತೊಗೊಂಡು ಅಪ್ಲೈ ಮಾಡಿದ್ರೆ ಸಾಕು. ಡಿಫ್ರೆನ್ಸ್ ನೋಡಿ ಗೊತ್ತಾಗ್ತಾಯಿದೆ. ಆ ಕಡೆ ಕಪ್ಪಕ್ಕಿದೆ, ನಾವು ಅಪ್ಲೈ ಮಾಡಿರೋ ಕಡೆ ಹಾಗೇ ಬೆಳ್ಳಕ್ಕಾಗ್ತಾಯಿದೆ. ಈ ರೀತಿ ನಾವು ಅಪ್ಲೈ ಮಾಡಿಬಿಟ್ಟು ಒಂದು ಬಟ್ಟೆ ತೊಗೊಂಡಾದರೂ ಒರೆಸ್ಕೋಬೋದು, ಇಲ್ಲಾಂದರೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಈಸಿಯಾಗಿ ಸುಲಭವಾಗಿ ನಾವು ಇಷ್ಟೇ ಸಾಮಗ್ರಿಯಿಂದ ನಿಂಬೆಹಣ್ಣು ಅಥವಾ ವಿನೇಗರ್ ಒಂದಿದ್ರೆ ಸಾಕು, ಅದನ್ನು ಮಿಕ್ಸ್ ಮಾಡಿಕೊಂಡು ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಈಸಿಯಾಗಿ ಯಾವುದೇ ಪೀತಾಂಬರಿ ಪೌಡರು ಬೇಕಾಗಿಲ್ಲ, ಹಾಗೆಯೇ ನಾವು ಈ ಪಾತ್ರೆಗಳನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಕಪ್ಪಕ್ಕಾಗಿರೋದೆಲ್ಲ ಬೆಳ್ಳಕ್ಕಾಗ್ಬಿಡುತ್ತೆ. ನಾವು ತಿಕ್ಕಿ ಉಜ್ಜಬೇಕು, ನಾರಿಂದ ಉಜ್ಜಬೇಕು ಅನ್ನೋ ಅವಶ್ಯಕತೆಯೇ ಇರಲ್ಲ, ಅಷ್ಟು ಈಸಿಯಾಗಿ ಬೆಳ್ಳಕ್ಕೆ ಮಾಡ್ಕೋಬೋದು. ಇಲ್ಲಿ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಒಂದು ಸೈಡ್ ಅಪ್ಲೈ ಮಾಡಿದ್ದೀನಿ, ಎಷ್ಟು ಬೆಳ್ಳಕ್ಕಾಗಿದೆ, ಇನ್ನೊಂದು ಸೈಡ್ ಹಾಗೆ ಇದೆ. ಈ ರೀತಿ ನಾವು ಸುಲಭವಾಗಿ ಹಿತ್ತಾಳೆ ಮತ್ತು ರಾಗಿ ಪಾತ್ರೆನೆಲ್ಲ ಕ್ಲೀನ್ ಮಾಡ್ಕೋಬೋದು. ಎಷ್ಟೇ ಕಪ್ಪಾಗಿದ್ರೂ ಪಳಪಳ ಅಂತ ಹೊಳೆಯೋ ಹಾಗೆ ಕ್ಷಣದಲ್ಲಿ ಮಾಡ್ಕೋಬೋದು. ನಾನು ಫುಲ್ಲು ಅಪ್ಲೈ ಮಾಡ್ಕೊಂಡಿದ್ದಾಗಿದೆ. ಫುಲ್ಲು ಅಪ್ಲೈ ಮಾಡಿಕೊಂಡು ಈ ರೀತಿ ಕೈಯಲ್ಲೇ ಉಜ್ಕೊಂಡಿದ್ದಾದಮೇಲೆ ವಾಶ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಆ ಗೋಧಿ ಹಿಟ್ಟಿನ ಪೇಸ್ಟ್ ತೊಗೊಂಡು ಫುಲ್ ಅಪ್ಲೈ ಮಾಡಿಬಿಟ್ಟು ನಾನು ಮೇಲೆ ಫುಲ್ಲು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಇನ್ನೊಂದು ಸರಿ ಉಜ್ಜಬೇಕಾಗುತ್ತೆ. ನಾನು ಒಳಗಡೆ ಅಪ್ಲೈ ಮಾಡಿಲ್ಲ, ಮೇಲೆ ಮಾತ್ರ ಅಪ್ಲೈ ಮಾಡಿ ವಾಶ್ ಮಾಡಿದೆ. ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ. ಒಳಗಡೆಯೂ ಸಹ ಈ ರೀತಿ ಅದು ಕಪ್ಪಕ್ಕಾಗ್ಬಿಟ್ಟಿದೆ. ಅದಕ್ಕೂ ಸಹ ನಾನಿಲ್ಲಿ ಆ ಪೇಸ್ಟನ್ನು ತೊಗೊಂಡು ಗೋಧಿ ಹಿಟ್ಟಿನ ಪೇಸ್ಟನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಫುಲ್ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ನಾರಿಂದ ಒಂದು ಸರಿ ಉಜ್ಕೋತಾ ಇದ್ದೀನಿ. ತುಂಬ ಕಲೆ ಆಗಿರೋದ್ರಿಂದ ನಾನು ನಾರಿಂದ ಒಂದು ಸರಿ ಉಜ್ಕೊಂಡು ವಾಶ್ ಮಾಡಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಆ ಒಳಗಡೆ ಇರೋ ಕಲೆಗಳೆಲ್ಲ ಹೊಟ್ಟೋಗ್ಬಿಟ್ಟು ಬೆಳ್ಳಕ್ಕಾಗ್ಬಿಡ್ತು. ತುಂಬ ಚೆನ್ನಾಗಿ ಕೊಳೆ ಎಲ್ಲ ಹೊಟ್ಟೋಯ್ತು. ಎಷ್ಟೇ ಕಪ್ಪಕ್ಕಿದ್ರೂ ಸಹ ಬೆಳ್ಳಕ್ಕಾಗ್ಬಿಡುತ್ತೆ. ಈ ರೀತಿ ನಾವು ಮನೆಯಲ್ಲಿರೋ ಸಾಮಗ್ರಿನೇ ಬಳಸ್ಕೊಂಡು ಈ ಪೇಸ್ಟನ್ನು ರೆಡಿ ಮಾಡಿಕೊಂಡು ಈಸಿಯಾಗಿ ಹಿತ್ತಾಳೆ ಸಾಮಗ್ರಿನೆಲ್ಲ ವಾಶ್ ಮಾಡ್ಕೋಬೋದು. ರಾಗಿ ಚೆಂಬನ್ನು ಸಹ ಈ ರೀತಿ ವಾಶ್ ಮಾಡಿಕೊಂಡು ನೀಟಾಗಿ ಪಳಪಳ ಅನ್ನೋ ಹೊಳೆಯೋ ಹಾಗೆ ಮಾಡ್ಕೋಬೋದು. ನಾನು ಈ ರೀತಿ ಒಂದು ಸರಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ತುಂಬ ಒಳಗಡೆ ಕಲೆಗಳಾಗಿರೋದ್ರಿಂದ ಒಂದು ಸರಿ ವಾಶ್ ಮಾಡಿ ಇನ್ನೊಂದು ಸರಿ ವಾಶ್ ಮಾಡಿಕೊಂಡು ಅದಕ್ಕೆ ನಾರು ತೊಗೊಂಡು ಉಜ್ಜಿಬಿಟ್ಟು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ನಾರು ತೊಗೊಂಡು ಒಂದು ಸರಿ ಒಳಗಡೆ ತುಂಬ ಕಪ್ಪಕ್ಕಾಗಿರೋದ್ರಿಂದ ನಾನು ಉಜ್ಕೊಂಡು ವಾಶ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಒಳಗಡೆಯೂ ಸಹ ಸೈಡಲ್ಲೆಲ್ಲ ಸ್ವಲ್ಪ ಕಪ್ಪಕ್ಕಾಗಿತ್ತು, ಅದು ಸಹ ಹೊಟ್ಟೋಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಬೆಳ್ಳಕ್ಕಾಗೋಯ್ತು. ಈ ರೀತಿ ನಾವು ಮನೇಲಿರೋ ಸಾಮಗ್ರಿನೇ ಬಳಸ್ಕೊಂಡು ಹಿತ್ತಾಳೆ ರಾಗಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕಪ್ಪಕ್ಕಿರೋದೆಲ್ಲ ಬೆಳ್ಳಕ್ಕೆ ಪಳಪಳ ಹೊಳೆಯೋ ಹಾಗೆ ಮಾಡ್ಕೋಬೋದು. ಮನೆಯೂ ಸಹ ಸೇವ್ ಮಾಡ್ಬೋದು.
ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ನಾವು ತಲೆಗೆ ಎಣ್ಣೆ ಇಟ್ಕೋಬೇಕಾದ್ರೆ ಅಥವಾ ಕಿಚನಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಎಣ್ಣೆ ಹಾಕಬೇಕಾದ್ರೆ ಕೆಲವೊಂದು ಸಲ ಎಣ್ಣೆ ಚೆಲ್ಲೋಗ್ಬಿಡುತ್ತೆ ಸಡನ್ನಾಗಿ. ನಾವು ಗೋಧಿ ಹಿಟ್ಟಾದರೂ ತೊಗೋಬೋದು ಅಥವಾ ರಾಗಿ ಹಿಟ್ಟಾದರೂ ತೊಗೋಬೋದು. ನಾವು ಮುಖಕ್ಕೆ ಹಾಕೋ ಪೌಡ್ರು ಬಳಸಿ ಕೆಲವು ಸಲ ಆಯಿಲೆಲ್ಲ ಚೆಲ್ಲೋದ್ರೆ ಹಾಕಿದಾಗ ಅದು ಹೀರ್ಕೊಳ್ಳುತ್ತೆ. ಈ ರೀತಿ ರಾಗಿ ಹಿಟ್ಟನ್ನ ನಾವು ಜರಡಿ ಹಿಡ್ದಾದ್ಮೇಲೆ ಆ ಪುಡಿ ಹಾಗೆ ಇರುತ್ತಲ್ಲ ಅದನ್ನು ಸಹ ಎತ್ತಿಟ್ಕೊಂಡು ಈ ರೀತಿ ಆಯಿಲೆಲ್ಲ ಚೆಲ್ಲೋದಾಗ ರಾಗಿ ಹಿಟ್ಟನ್ನೇ ತೊಗೋಬೋದು. ರಾಗಿ ಹಿಟ್ಟನ್ನು ತೊಗೊಂಡು ಆಯಿಲ್ ಎಲ್ಲೆಲ್ಲಿ ಚೆಲ್ಲೋಗ್ಬಿಟ್ಟಿರುತ್ತಲ್ಲ ಅಲ್ಲೆಲ್ಲ ಈ ರೀತಿ ಹಾಕಿದಾಗ ಅದು ನೀಟಾಗಿ ಎಣ್ಣೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಹೀರ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ ನಾವು ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನು ತೊಗೊಂಡು ಈ ರೀತಿ ಮಾಡಿದ್ರೆ ಸಾಕು, ನೀಟಾಗಿ ಚೆಲ್ಲೋಗಿರೋ ಎಣ್ಣೆ ಎಲ್ಲ ಬಂದುಬಿಡುತ್ತೆ. ಒಂದು ಚೂರು ಸಹ ಆಯಿಲಿನ ಅಂಶ ಇರಲ್ಲ, ಹಿಟ್ಟಲ್ಲೇ ನೀಟಾಗಿ ಬಿಡುತ್ತೆ. ಈ ರೀತಿ ನಾವು ಸಿಂಪಲ್ಲಾಗಿ ಎಣ್ಣೆ ಎಲ್ಲ ಚೆಲ್ಲೋದಾಗ ರಾಗಿ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಒಂಚೂರು ಸಹ ನೆಲದಲ್ಲಿ ಆಯಿಲಿನ ಅಂಶ ಇರಲ್ಲ, ಫುಲ್ ಹಿಟ್ಟಲ್ಲಿ ಬಂದುಬಿಡುತ್ತೆ. ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಬೆಳಗಿನ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ತಾಯಿರ್ತೀವಿ. ಈ ರೀತಿ ಸಿಂಪಲ್ಲಾಗಿ ಸುಲಭವಾಗಿ ನಾವು ಒಂದು 5 ನಿಮಿಷದಲ್ಲೆಲ್ಲ ಟೊಮೆಟೊ ಬಾತನ್ನು ರೆಡಿ ಮಾಡ್ಕೋಬೋದು, ಬೇಗ ಆಗಿಬಿಡುತ್ತೆ. ಟೊಮೆಟೊ ಬಾತ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನಾನ ಹಾಕ್ಕೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ. ನಾನಿಲ್ಲಿ ಚಿಕ್ಕದು ಕಪ್ಪಲ್ಲಿ 2 ಕಪ್ ರೈಸ್ಗೆ ನಾನು 4ರಿಂದ 5 ಟೊಮೆಟೊ ತೊಗೊಂಡು ಟೊಮೆಟೊನ ಕಟ್ ಮಾಡಬೇಕಾದ್ರೆ ಆ ತುದಿ ಕಟ್ ಮಾಡಿ ಒಳಗಡೆ ಒಂದೊಂದು ಸರಿ ಕುಲ್ಲೋಗ್ಬಿಟ್ಟಿರುತ್ತೆ, ಹುಳ ಇರುತ್ತೆ, ನೋಡಿಕೊಂಡು ಹಾಕ್ಕೋಬೇಕು. ಟೊಮೆಟೊನ ನೀಟಾಗಿ ವಾಶ್ ಮಾಡ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ. ರುಬ್ಕೊಂಡಿದ್ದಾದಮೇಲೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾವು ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ, ಪಲಾವ್ ಎಲೆ, ಒಂದು ಸ್ವಲ್ಪ ಸೋಂಪು ಅಥವಾ ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾವುದೇ ಪಲಾವ್ಗಾಗಲಿ ಬಾತ್ಗಳಿಗಾಗಲಿ ಇಷ್ಟನ್ನು ಹಾಕಿ ಎಣ್ಣೆನಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು 1 ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ. ಈರುಳ್ಳಿನ ಲೈಟ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಟೊಮೆಟೊ ಪೇಸ್ಟನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಖಾರಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಧನಿಯಾ ಪೌಡರು ಅಥವಾ ಗರಂ ಮಸಾಲ ಆದರೂ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರ್ ಹಾಕ್ಕೊಂಡು ನಾನಿಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಚಿಕ್ಕ ಲೋಟದಲ್ಲಿ ಅಕ್ಕಿನ ತೊಳೆದು ಅಕ್ಕಿನ ಹಾಕಿ ಮಸಾಲೆ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು 1-2 ಸೆಕೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು ಅಕ್ಕಿನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿ ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಲಾಸ್ಟಲ್ಲಿ ಬೇಕು ಅಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೋಬೋದು. ಹಾಕಿ ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೇಥಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ಕಸೂರಿ ಮೇಥಿ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ. 2 ವಿಜಿಲ್ ಕೂಗಿಸ್ಕೊಂಡ್ರೆ ನೋಡಿ ಟೊಮೆಟೊ ಬಾತ್ ರೆಡಿ ಆಗುತ್ತೆ. ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೆ ಈ ರೀತಿ ಟೊಮೆಟೊ ರೈಸನ್ನು ಮಾಡ್ಕೋಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.